ನಮಸ್ತೆ, ದಿಸ್ ಇಸ್ ಡೇ 32 ದ ಸೋಲಾರೈಟ್ ಮೈಟಿ ಉಮ್ಲಿಂಗ್ಲಾ. ಬೆಳಗ್ಗೆ 7 ಗಂಟೆಗದ ನಮ್ಮದು ಲೊಕೇಶನ್ ಅನ್ಲೇ. ಸೊ ಅನ್ಲೇದು ಇದು ತೋರಿಸಿದ್ನಲ್ಲ, ಇದೇ ನೋಡ್ರಿ ಇಸ್ರೋದ ಇದು ಅದೇನು ಕ್ಯಾಂಪ್, ಇಸ್ರೋ ಕ್ಯಾಂಪ್ ಏನದಲ್ಲ. ಸೊ ಇದು ವರ್ಲ್ಡ್ಸ್ ಟಾಪೆಸ್ಟ್ ಇರೋದು ಆಸ್ಟ್ರೋನಾಟಿಕಲ್ದಾಗ ಇದೆ ಇಲ್ಲಿ ಅದಲ್ಲ. ಸೊ ಇದನ್ನು ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಫಸ್ಟ್ ಇಲ್ಲಿಂದ ನಾವು ಈಗ ಇದಕ್ಕೆ ಹೊಂಟೀವಿ ಉಮ್ಲಿಂಗ್ಲಾ ಕಡೆ. ಸೊ ಈ ಥರ ಬರ್ಪದೆಲ್ಲ ಅದ, ಕ್ಲೌಡ್ ಏನಿದಿಲ್ಲ ಜಾಸ್ತಿ, ಮೇ ಬಿ ಲೈಕ್ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಸ್ಕೈ ಅದ. ಈಗ ಪ್ರೆಸೆಂಟ್ ನಾನೇನಂತಂದರೆ ಇದು ಪೆಟ್ರೋಲ್ ಕ್ಯಾನ್ ಏನದಲ್ಲ, ಇದನ್ನು ಎರಡು ರಿಮೂವ್ ಮಾಡ್ಕೊಂಡು ಆದರೆ ಒಂದು ಫಿಲ್ ಮಾಡ್ಕೊಂಡು ಇನ್ನೊಂದು ರೂಮಲ್ಲಿಟ್ಟು ಉಳಿದಿರೋದನ್ನು ಸೊ ನೋಡ್ತೀವಿ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಗಿಸಿಂದ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. ಆ್ಯಕ್ಚುಲಿ ಸ್ವಲ್ಪ ಚಳಿ ಆದ, ಬಟ್ ಸ್ಟಿಲ್ ಇಲ್ಲಿ ತನಕ ಬಂದು ಉಮ್ಲಿಂಗ್ಲಾ ಮಾಡಲೇಬೇಕಂತ ಹೇಗಿಸಿಂದ. ಸೊ ಬೈ ಬೈ, ಟೇಕ್ ಕೇರ್, ಬಾಯ್. ಈಗ ನಮ್ಮದು ಸುದೀಪ್ ಅಯ್ಯನಲ್ಲ, ಸುದೀಪ್ ಅಯ್ಯನ ನಮ್ದು ಈಗ ಸ್ಟಾರ್ಟ್ ಮಾಡಿ ನಿಂದಿರ್ಸಿವಿ. ನಮ್ಮದು ಕೋಲ್ಡ್ ಸ್ಟಾರ್ಟ್ ಮಾಡೀವಿ. ಸೊ ಎರಡು ಬೈಕ್ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ನಾವು ಇಬ್ಬರು ರೆಡಿ ಆಗತ್ತೀವಿ. ಅವರಿಬ್ಬರು ಏನೋ ಬರಲ್ಲ ಅಂತ. ಸೊ ಅವ್ರದ್ದೇನೋ ಸ್ವಲ್ಪ ಒಬ್ಬೊಂದು ಹೆಲ್ತ್ ನನಗೆ ಯಾಕೋ ಇದು ಅನ್ಸಕತ್ತದ, ನಾವೆಲ್ಲ ಮೆರಿಸ್ ತೊಗೊಲ್ಲ ಅಂತ ಅನ್ಲಾಕತ್ತಾನ. ಸೊ ನಾನು ಮತ್ತು ಸುದೀಪ್ ಬೈ ಇಬ್ಬರು ಹೊಂಟೀವಿ ಹೋಗಮಂತ. ಸೊ ಉಮ್ಲಿಂಗ್ಲಾ ಕಡೆ ಆದಷ್ಟು 7 ಆಗ್ಯದ. ಇಲ್ಲಿಂದ 8ಕ್ಕೆ ಬಿಡ್ಬೇಕಂತ ಮಾಡೀವಿ. ಸೊ 8ರಿಂದ 5 ತಾಸು ತೊಗೋತದ. 8, 1, 4, 12 ಆ ಕಡೆ ಒಂದು ಅಂದರೆ ಒಂದು ಆಫ್ಟರ್ನೂನ್ 1 ಆಗ್ಬೋದು ನಾವು ಬರೋಕ್ಕೆ. ಸೊ ಸಿಗಮಂತ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಇದು ಸೊ ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಆಲ್ರೆಡಿ 8:30 ಆಯ್ತು. ಸೊ ಇಲ್ಲಿಂದ ಹೋಗ್ಬೇಕಂದ್ರೆ 9 ಆಗ್ತದೆ. ಸೊ ಉಮ್ಲಿಂಗ್ಲಾಗ ಆಲ್ರೆಡಿ ಎಲ್ಲ ರೆಡಿ ಆಗಿವಿ ನಾವು, ಬರೀ ಜಸ್ಟ್ ಜಾಕೆಟ್ ಹಾಕೊಂಡು ಹೋಗೋದದ. ಸೊ ಸಿಗಮಂತಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಉಮ್ಲಿಂಗ್ ಹೋಗ್ಬೇಕಾದ್ರೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ, ಬಾಯ್, ಸಿ ಯು ಸೂನ್. ಸೊ ಫೈನಲಿ 11 ಗಂಟೆ ಆಗ್ಯದ. ನಾವೇನಂದರೆ ಆಲ್ಮೋಸ್ಟ್ ರೀಚ್ ಆಗ್ಲಕತ್ತೀವಿ. ಇಲ್ಲಿಂದ ಮೇಲ್ಗಡೆ ಹೋಗ್ಲಿಕ್ಕಾಗತ್ತಿಲ್ಲ. ಇಲ್ಲಿ ನೋಡ್ಬೋದು ಇವರೆಲ್ಲ ಚೈನ್ ಹಾಕ್ಲಕತ್ತಾರ. ಸೊ ಗಾಡಿಗೆ ಚೈನ್ ಹಾಕ್ತೀವಿ. ರೋಡ್ ಕ್ಲಿಯರ್ ಆಗಿ ಇವರಿಂದ ನಾವು ಹೊಂಟೀವಿ. ಸೊ ಆ ಕಡೆ ಒಂದಿಷ್ಟು ಬೈಕರ್ಸ್ ನಿಂತಾರ, ನಮ್ಮ ಜೂನಿಯರ್ ದೋಸ್ಟ್. ಆ್ಯಂಡ್ ದಿಸ್ ಈಸ್ ಫೈನಲಿ ಯುವರ್ ಗೋ at 19,024 feet, the world's best height fast motorable pass. ಲಿಟ್ರಲಿ ಈ ಕಡೆ ನೋಡ್ಬೋದು ವ್ಯೂಸ್ಗಳೆಲ್ಲ ಹೆಂಗೆ ಅಂತೇಳಿ. ಫುಲ್ ಯಾವ ಸೈಡ್ ನೋಡಿದ್ರೆ ಬರೀ ಐಸ್. living top of the world. ನಮಸ್ತೆ. ಸೊ ಫೈನಲಿ 19,024 ಫೀಟ್, ವರ್ಲ್ಡ್ಸ್ ಫಸ್ಟ್ ಆ್ಯಂಡ್ ಹೈಯೆಸ್ಟ್ ಮೋಟರೇಬಲ್ ಪಾಸ್. ಕರ್ನಾಟಕದಿಂದ ಸೋಲೋ ರೈಡ್ ಆಲ್ರೆಡಿ ನಾನು 32nd ಡೇ ಐ ಥಿಂಕ್. ಸೊ ದಿಸ್ ಈಸ್ 32ನೇ ದಿನ ನಾನು ವಿತ್ 10 ಜ್ಯೋತಿರ್ಲಿಂಗಾಸ್ ಕಂಪ್ಲೀಟೆಡ್ 19,022 ಉಮ್ಲಿಂಗ್ಲಾ. ಸೊ ಫೈನಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಉಮ್ಲಿಂಗಲ್ಲಿ ಫ್ಲೈ ಮಾಡ್ಲಾತೀನಿ. ಸೊ ಲೈಕ್ ಇಟ್ಸ್ ಅನದರ್ ಲೆವೆಲ್ ಫೀಲಿಂಗ್. ಐ ಕಾಂಟ್ ಲೈಕ್ ನನಗೆ ಹೇಳೋಕ್ಕಾಗ್ತಿಲ್ಲ, ಆ ರೇಂಜಲ್ಲಿ ಒಂದು ಖುಷಿ. ಸೊ ಈ ಕನ್ನಡಿಗನಿಗೆ ಉಳಿದವರೆಲ್ಲ ಕಡೆಯಿಂದ ಸಪೋರ್ಟ್ ಸಿಗಲಿ ಅಂತ ಅಷ್ಟೇ. ಸೊ ಅದು ಬಿಟ್ಟರೆ ಏನಿಲ್ಲ. ಫೈನಲಿ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ ಕಮ್ ಟ್ರೂ. ಸೊ ಥ್ಯಾಂಕ್ ಯು. ಫೈನಲಿ ಒಂದು ಕರ್ನಾಟಕ ಫ್ಲ್ಯಾಗ್ ಎಟ್ ಟಾಪ್ ಆಫ್ ದ ವರ್ಲ್ಡ್. ಇಲ್ಲಿ ಉಮ್ಲಿಂಗಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಒಂದಿಷ್ಟು ಕನ್ನಡಿಗರು ಸಿಕ್ಕಿದ್ದಾರೆ ಇಲ್ಲಿ ಬೆಂಗಳೂರಿಂದ, ಮತ್ತೆ ಒಂದಿಷ್ಟು ಗುಲ್ಬರ್ಗ ಕಡೆಯಿಂದ. ಸೊ ಫೈನಲಿ ನಾವು ಒಂದು ಇದು ಮಾಡ್ತಾ ಇದೀವಿ ಕರ್ನಾಟಕದಿಂದ. ಒಂದು ಲಾಸ್ಟ್ ಒಂದು ಫೋಟೋ ಪಿಕ್ ಅದೆಲ್ಲ ತಗೊಂಡು ಹೋಗ್ತಿದ್ದೀವಿ. ಸೊ ಇಲ್ಲಿಂದ ಹೋಗ್ತೀವಂತ ಎಲ್ಲ ಕನ್ನಡಿಗರದ್ದು ಒಂದು ಫೋಟೋ, ನಾಳೆ ಕವರ್ ಫೋಟೋ ಯೂಟ್ಯೂಬಲ್ಲಿ. ಸೊ ಫೈನಲಿ ನಾವು ಕನ್ನಡಿಗರು ಎಲ್ಲ ಕಡೆ ರೂಲ್ ಮಾಡ್ಲಾಕಿದ್ವಿ ಎಟ್ ದ ಟಾಪ್ ಆಫ್ ದ ವರ್ಲ್ಡ್. ನಮ್ಮದು ಫ್ಲ್ಯಾಗ್ನ ಫ್ಲೈ ಮಾಡಿದ್ವಿ. ಸೊ ಅಷ್ಟೇ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇಲ್ಲಿ ನೋಡ್ಬೋದು ಈ ಥರ ಫುಲ್ ಲಿಂಗ್ಲಾ ಮೇಲ್ಗಡೆ ಇದ್ದೀವಿ. ಈ ಥರ ಫುಲ್ ಹೆವಿ ಐಸ್ ಅಂತ ಐತೆ, ಎಲ್ಲ ರೋಡ್ ಬ್ಲಾಕ್ ಆಗ್ಯದ. ಈ ಉತ್ತರ ಮಕ್ಕಳಲ್ಲಿ ಯಾರ್ಯಾರು 4 ಮಂದಿ ಬೈಕ್ ಈ ಕಡೆ ಹೋಗೋ ರೋಡ್ನಾಗ ಅಲ್ಲಿಂದ ಸಿಗ್ಯಾರ. ಅದ್ರಾಗ ಅದಲ್ಲದೆ ಸ್ನೋಫಾಲ್ ಆಗ್ಲಿಕ್ಕತ್ತದ. ಎಲ್ಲಿ ಅಂದ್ರೆ ಇಲ್ಲಿ ಬರೀ
ಲೈಕ್ ನಾವು ಆಲ್ಮೋಸ್ಟ್ ಒಂದು 5ರಿಂದ 8 ಕಿಲೋಮೀಟರ್ ಹತ್ರ ಐಸ್ನಾಗೆ ಹೋಗ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಏನೋ ಕಮ್ಮಿ ಹಾಕೊಂಡು ಹೋಗ್ಬೇಕು, ಅಷ್ಟು ಐಸ್ ಇಲ್ಲಿ. ಈ ಆಲ್ಟಿಟ್ಯೂಡ್ನೇ ನಾವೇನು ಅದ ಈ ಥರ ಇದಾದ ಹೆವಿ ಅಂದರೆ ಹೆವಿ. ಈ ಗೋಳಿ ಮಕ್ಕಳಿಗೆ ಸ್ವಲ್ಪ ನಾಲೆಜ್ ಇಲ್ಲ. ನಾನು ಬೇರೆ ಉಮ್ಲಿಂಗ್ ಪಾಸ್ ಇಂಟ್ರೆಸ್ಟ್ ಇದೆ, ಅದನ್ನೆಲ್ಲಿ ವೀಡಿಯೋ ಮಾಡ್ಕೊಂಡು ನಾನೇ ಬಿಡ್ತೀನಿ ಅಂತ ನನಗೆಲ್ಲ ಬೇಕು. ಈಗ ಎಲ್ಲಿ ಬಂದರೆ ನಮ್ಮ ಜುನೈರಲ್ಲಿ ಪಾರ್ಕ್ ಮಾಡಿ. ಸೊ ಇದು ಯು ಆರ್ ಆನ್ ಹೈಯರ್ ದೆನ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಆಲ್ರೆಡಿ. ಇಲ್ಲಿಂದ ಇಲ್ಲಿ ಒಂದಿಷ್ಟು ಫೋಟೋಸ್ ಅದೆಲ್ಲ ತೊಗೊಂಡು ಇಲ್ಲಿಂದ ಹೋಗ್ತೀವಿ. ಸೊ ಸಿಗಮಂತ ಸೊ ನಾವು ಉಮ್ಲಿಂಗ್ಲಾ ರೆಸ್ಟೋರೆಂಟಲ್ಲಿ ಬಂದು ನಾವೇನಂದರೆ ಇದು ಒಂದು ಫ್ರೈಡ್ ರೈಸ್ ಹೇಳಿದ್ದೆ. ಸೊ ಇದು ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಸೊ ಇದಿಷ್ಟು ತಿನ್ಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಏನಾದರೂ ಒಂದು ಕಾಫಿ ಅದೇನೋ ತೊಗೊಂಡು ಇಲ್ಲಿಂದ ಆರಾಮ್ಸೆ ಹೋಗ್ತೀವಿ ಕೆಳಗಡೆ. ಇನ್ನೊಂದಿಗೆ ಮತ್ತೆ ಇನ್ನೊಂದು ಪಾಸ್ ಅದ. वो कौन सा पास है? पास का नाम कौन सा है वो? अभी जो हम चढ़ने है ना, फोटिला पास है. ಸೊ ಫೋಟಿಲಾ ಪಾಸ್ ಒಂದು ಪಾಸ್ ಮಾಡಬೇಕು. ಸೊ ಸಿಗಮಂತ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ವಿಡಿಯೋ ವಿಲ್ ಬಿ ದ ರಾಕಿಂಗ್ ವಿಡಿಯೋ ಟುಮಾರೋ ಫ್ರಮ್ ಕನ್ನಡಿಗಾಸ್. ಸೊ ಇದು ನಮ್ಮ ಟೈಮು 8:30 ಆಗದ. ಇಲ್ಲಿ ನೋಡ್ಬೋದು ನೀವು, ಇದು ಒಂದು ರೂಮ್ ನಾವು ಮಾಡ್ಕೊಂಡಿವಿ ಇಲ್ಲಿ. ಇದಿಷ್ಟು ನಮಗೆ ಒಬ್ಬೊಬ್ರಿಗೆ ಪರ್ ಹೆಡ್ 800 ಅಂತ. ಸೊ ಇಲ್ಲಿಂದ ಏನಂದರೆ ನಮ್ಮದು ಇದು ಸುಮ್ಡು ಅಂತ ವಿಲೇಜ್. ಸೊ ಇದು ಹೆಂಗಂದರೆ ಅದು ಸುಮೋರೋರಿ ಏನು ಹೋಗ್ಬೇಕಲ್ಲ ನಾವು ನಾಳೆ, ಅದು ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಅಷ್ಟೇ ದೂರ ಅದ. ಸೊ ಇಲ್ಲಿ ಇನ್ನೊಂದು ಏನಂದರೆ ನೆಟ್ವರ್ಕ್ ಇದೇನೂ ಬರೋಲ್ಲ. ಆಮೇಲೆ ಚೈನಾ ಮತ್ತು ನೇಪಾಳ ಬಾರ್ಡರ್ ಇದು ಇಲ್ಲೇ ಸುಮೋರೋರಿಯಿಂದ. ಸೊ ನನ್ನ ಬೈಕ್ ಇಲ್ಲೇ ಅದ, ಇವೊಂದು ಸುದೀಪಂದು ಇಲ್ಲೇ ಅದ. ಇದು ಕಾಣಲ್ಲ ಮೇ ಬಿ, ಇಲ್ಲ ಅದಲ್ಲ. ಈ ಇಲ್ಲ ಹಿಂದ್ಗಡೆನೇ ಚೈನಾ ಬಾರ್ಡ್ರ್, ಇದು ನಮ್ಮದು ಬಾರ್ಡ್ರ್ ಲಾಸ್ಟ್. ನಾವು ಈ ಬಾರ್ಡ್ರ್ ಚೈನಾ ಅದು, ಈ ಕಡೆದು ನೇಪಾಳ ಬಾರ್ಡರ್. ಸೊ ಇಲ್ಲಿ ಮುತ್ತೆ ಒಂದು ಇದಾದ ಸ್ಟೋರ್ ಅದ. ಆ ಸ್ಟೋರ್ ನೋಡ್ಬೋದು ಹೆಂಗದ ಅಂತೇಳಿ. ಏನು ಇಂಥ ಚೀಸ್ ಸಿಗ್ತದ ಇಲ್ಲ ಅಂತ ಅನ್ನಂಗಿಲ್ಲ. ಇಲ್ಲಿ ಎಲ್ಲ A to Z ಎಲ್ಲ ಸಿಗ್ತದ. ಸೊ ನೋಡ್ಬೋದು ಇದು ರಿಯಲ್ ಯಾಕಿಂದು ಶಾಲ್, ಆಮೇಲೆ ಇವೆಲ್ಲ ತಿನ್ನೋವು, ಆಮೇಲೆ ಲೈಕ್ ಬೇಕಾಗಿರೋದು ಏನೇನು ಬೇಕು ಸಾಮಾನು ನಿಮಗೆಲ್ಲ A to Z. ಇಂಥದ್ದಿಲ್ಲ ಅನ್ನಂಗಿಲ್ಲ. A to Z ಏನು ಡ್ರಿಂಕ್ಸ್, ಸ್ಮೋಕ್, ಜ್ಯೂಸ್, A to Z ಏನು ಇಂಥದ್ದೇ ಇಲ್ಲ ಅನ್ನಂಗಿಲ್ಲ. ಯಾವ್ದು ಬೇಕಾದ್ರೆ ಕೇಳ್ಬೋದು, ಎಲ್ಲ ಅದ. ಸೊ ಇದು ಕಂಪ್ಲೀಟಾಗಿ ಈ ಅಂಗಡಿದು. ಸೊ ಇವತ್ತು ನಾವು ಕಂಟಿನ್ಯೂ ಆಗಿ ಹಿಲ್ ಸ್ಟೇಷನಲ್ಲಿ 300 ಕಿಲೋಮೀಟರ್ ನಾನು ಮತ್ತು ಸುದೀಪ್ ಬೈ 300 ಕಿಲೋಮೀಟರ್ ರೈಡ್ ಮಾಡೀವಿ. ಕಂಟಿನ್ಯೂ 300 ಕಿಲೋಮೀಟರ್. ಹೆಂಗಂದರೆ ಹಿಲ್ ಸ್ಟೇಷನ್ದಾಗ ಅದನ್ನು 19,024 ಫೀಟ್ ಅಬೋವ್ ಸಿ ಲೆವೆಲ್. ಆ್ಯಂಡ್ ಅದನ್ನು 190 ಅರೌಂಡ್ 200 ಕಿಲೋಮೀಟರ್ ಅರೌಂಡ್ ಅಷ್ಟು ಹೈಟ್ನಾಗ ನಾವು ರೈಡ್ ಮಾಡ್ಕೊಂಡು ಬಂದ್ವಿ. ಸೊ ಇದು ನಮ್ದು ಇವತ್ತಿಂದು ಡೇದ ಮ್ಯಾಕ್ಸಿಮಮ್ ಲೈಫ್ನಾಗೆ ಲೈಕ್ ಇದು ಹಾರ್ಡೆಸ್ಟ್ ನಮ್ದು ಇದು ಅಂತ ಅನ್ಕೋತೀನಿ ರೈಡ್. ಯಾಕಂದರೆ क्या भाई है नहीं हार्डेस्ट था ना जो भी तुम पहले तो किया था लद्दाख में, मतलब ये इसका क्योंकि 3-4 फुट तो ये बर्फ़ गिरा था, फिर उसमें भी हम निकल के आया. ಸೊ ಇದು ನಮ್ದು. ಆಮೇಲೆ ಇಲ್ಲಿಂದ ನೋಡ್ಬೋದು ಈಗ ಊಟ ರೆಡಿ ಆಗ್ಯದ, ಊಟ ಮಾಡ್ಲಾಕತ್ತೀವಿ ಎಲ್ಲರೂ. ಸೊ ಊಟ ಮಾಡ್ಕೊಂಡು ನಾಳೆದೊಂದು ಪ್ಲ್ಯಾನ್ ರೆಡಿ ಮಾಡೀವಿ. ಸೊ ಅಲ್ಲಿಂದ ನೋಡ್ಬೇಕು ನಾವು ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ, ಅದರದನ್ನು ಅಪ್ಡೇಟ್ ಕೊಡ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಇದು ನೋಡ್ಬೋದು ಪಹಾಡಿ ಊಟ, ಫುಲ್ ಹೆಲ್ತಿ. ಇದು ಬರೀ ಜಸ್ಟ್ ವೆಜಿಟೇಬಲ್ಸ್, ಆಮೇಲೆ ರೈಸ್, ತತ್ತಿ, ಆಮೇಲೆ ಇಲ್ಲಿದೆ ಇದಾದ ಊಟ. ಸೊ ಇದು ನಮ್ಮದು ಚಾಚಾ ಇರಲ್ಲ ಇಲ್ಲಿದೆ, ಇವ್ರು ರೆಡಿ ಮಾಡಿರೋದು. ಇದು ಈ ಸ್ಟಾಲ್ನ ಅವ್ರದ್ದೇ. ಸೊ ಪರ್ಫೆಕ್ಟ್ ಹೆಲ್ತಿ ಅಂದರೆ ಹೆಲ್ತಿ ಫುಡ್ ಅದ, ಲೈಕ್ ಟೇಸ್ಟಿನ ಆದಂಗೆ. ಸೊ ಇದು ತಿಂದು ನೆಟ್ವರ್ಕ್ ಎಲ್ಲ ಏನಿಲ್ಲ. ನಾವು ಹೋಗ್ತೀವಿ ಇವತ್ತಿಂದು ಡೇ ಇಲ್ಲಿಗೆ, ಲೈಕ್ ಅಲ್ಲಿ ಹೋಗಿ ಪ್ಲ್ಯಾನ್ ಹೇಳಿ ಡೇ ಎಂಡ್ ಮಾಡ್ತೇನೆ ಅಂತ. ಸೊ ಸ್ಟೇ ಟ್ಯೂನ್ಡ್. ಹೆಲ್ತಿ ಊಟ ಮಾಡೋದು
ಮಜಾನೇ ಬೇರೆ ಅದ ವಿತ್ ಹೆವಿ ಚಳಿ ಅದಿದ್ರಾಗ. ಸೊ ಸಿಗಮಂತ ಈಗ ನಮ್ದು 9:15 ಟೈಮ್ ಇಲ್ಲಿ ನೋಡ್ಬೋದು. ಈಗ ಎಲ್ಲರೂ ಇಲ್ಲಿ ಹೊಂಟಿವಿ ನಾವು ಮಲ್ಕೋಬೇಕಂತೇಳಿ. ಸೊ ನಾಳೆ ಪ್ಲಾನ್ ಏನಂದ್ರೆ ನಾವು ಇಲ್ಲಿಂದ ಸುಮೋರೋರಿ ರಿವರ್ ಮುಗಿಸ್ಕೊಂಡು ಸುಮೋರೋರಿಯಿಂದ ಪೂಗ ವ್ಯಾಲಿ. ಸೊ ಸುಮೋರೋರಿಯಿಂದ ಪೂಗ ವ್ಯಾಲಿ ಹೋಗಿ ಪೂಗ ವ್ಯಾಲಿ ಟು ಆನ್ ದ ವೇ ಮನಾಲಿ ಸೈಡ್ ಹೋಗ್ಬೇಕಂತ. ಸೊ ಎಷ್ಟಾಗುತ್ತೆ ಅಷ್ಟು ಟ್ರಾವೆಲ್ ಮಾಡಿ ಮನಾಲಿ ನಿಯರ್ ಹೋಗಿ ಸ್ಟೇ ಮಾಡ್ಬೇಕಂತ ಪ್ಲಾನ್ ಅದ. ಸೊ ಅದ್ರ ಕಂಟಿನ್ಯೂ ನಾಳೆ ಕೇಳ್ತೀನಿ. ಸೊ ಇವತ್ತಿನ ಡೇ ನಾವು ಇಲ್ಲಿಗೆ ಮಾಡ್ಲಾಕತ್ತೀವಿ. ಇವ ನಮಗೆ ಇಲ್ಲಿ ಇದಾಡಮಂತ ಲೂಡ್ ಆಡಮಂತ ಗಂಟು ಬಿದ್ದಾನ. ಸೊ ನಾವು ಏನೆಲ್ಲ ಇಲ್ಲಿಂದ ಮಲ್ಕೊಳಕ್ ಹೊಂಟಿವಿ. ಸೊ ಸ್ಟೇ ಟ್ಯೂನ್ಡ್. ಗುಡ್ ನೈಟ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ. ವಿಲ್ ಸಿ ಯು ಟುಮಾರೋ.